ಲೋಕಸಭೆಯಲ್ಲಿ ನಿನ್ನೆ ಭಾರತ ಚೀನಾ ಗಡಿಗದ್ದಲ ಮಾರ್ದನಿಸಿತು. ಮಾಜಿ ಸೇನಾಧಿಕಾರಿ ನರವಾಣೆಯವರ ಆತ್ಮಕಥನದ ಬಗ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಆಡಳಿತ ಪಕ್ಷ ವಿಪಕ್ಷದ ನಡುವೆ ಜೋರು ಜಟಾಪಟಿ ನಡೆಯಿತು. ಏಕೃತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಲಡಾಖ್ ಗಡಿ ಸಂಘರ್ಷ, ಲೋಕಸಭೆಯಲ್ಲಿ ಭಾರೀ ಕೋಲಾಹಲ. ನರವಾಣೆ ಪುಸ್ತಕದ ಬಗ್ಗೆ ಪ್ರಸ್ತಾಪಿಸಿದ ರಾಹುಲ್, ಕೆರಳಿದ ಬಿಜೆಪಿ. ಇವತ್ತು ಲೋಕಸಭೆಯಲ್ಲಿ ಆಡಳಿತ ಪಕ್ಷ ಬಿಜೆಪಿ ಹಾಗೂ ವಿಪಕ್ಷ ಕಾಂಗ್ರೆಸ್ ನಾಯಕರು ಜಟಾಪಟಿಗೆ ಇಳಿದಿದ್ರು. ಲಡಾಖ್ ಗಡಿ ಸಂಘರ್ಷದ ಬಗ್ಗೆ ವಿಷಯ ಪ್ರಸ್ತಾಪಿಸಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ನರವಾಣೆ ಅವರ ಅಪ್ರಕಟಿತ ಆತ್ಮಕಥನವನ್ನ ಉಲ್ಲೇಖಿಸುತ್ತಿದ್ದಂತೆ ಬಿಜೆಪಿ ಸದಸ್ಯರು ಕೆರಳಿ ಕೆಂಡವಾಗಿದ್ರು. ನರವಾಣೆ ಜಿ ಕೆ ಕಿತಾಬ್ ಹೈ, अपनी तरफ से वह पुस्तक यहाँ प्रस्तुत कर दे. ಸಂಸತ್ನಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯುತ್ತಿತ್ತು. ಈ ವೇಳೆ ರಾಹುಲ್ ಗಾಂಧಿ ಮಾತಾಡ್ತಾ ಮಾಜಿ ಸೇನಾ ಮುಖ್ಯಸ್ಥ ನರವಾಣೆ ಅವರ ಪ್ರಕಟವಾಗದ ಆತ್ಮಕಥನದಲ್ಲಿನ ಕೆಲ ಸಾಲುಗಳನ್ನ ಉಲ್ಲೇಖಿಸಿದ್ರು. ಲಡಾಖ್ ಗಡಿಗೆ ಚೀನಾದ 3 ಯುದ್ಧ ಟ್ಯಾಂಕರ್ಗಳು ನುಗ್ಗಿದ್ವು ಅಂತಿದ್ದಂತೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಧ್ಯಪ್ರವೇಶಿಸಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಪ್ರಕಟವಾಗದ ಪುಸ್ತಕದ ಬಗ್ಗೆ ಸದನದಲ್ಲಿ ಚರ್ಚೆಗೆ ಅವಕಾಶವೇ ಇಲ್ಲ ಅಂದ್ರು. इसमें नरवाणे जी ने कहा है कि उनका मेमोआर है, उसे सरकार पब्लिश नहीं होने दे रही है. इसमें सब लिखा है. ರಾಜನಾಥ್ ಸಿಂಗ್ ಮಾತಿಗೆ ಧ್ವನಿಗೂಡಿಸಿದ ಗೃಹ ಸಚಿವ ಅಮಿತ್ ಶಾ, ಪತ್ರಿಕೆಗಳು ಮತ್ತು ಮ್ಯಾಗಜಿನ್ಗಳಲ್ಲಿ ಏನ್ ಬೇಕಾದರೂ ಪ್ರಕಟಿಸಬಹುದು, ಆದ್ರೆ ಅದನ್ನೆಲ್ಲ ಸಂಸತ್ತಿನ ದಾಖಲೆಯ ಭಾಗವಾಗಲು ಅವಕಾಶ ಕೊಡಬಾರದು ಅಂತ ಆಕ್ಷೇಪಿಸಿದ್ರು. फिर उन्होंने मैगजीन और नरवाणे जी की किताब के अलावे कैलाश रिज में टैंक, इनको किसने बताया है? ಇತ್ತ ವಿಪಕ್ಷ ನಾಯಕರು ರಾಹುಲ್ ಗಾಂಧಿಯನ್ನ ಬೆಂಬಲಿಸಿ ಆಡಳಿತ ಪಕ್ಷದ ವಿರುದ್ಧ ನಿಗಿ ಅಂದ್ರು. ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್, ಚೀನಾದ ವಿಷಯ ಅತ್ಯಂತ ಸೂಕ್ಷ್ಮ ವಿಚಾರ, ರಾಹುಲ್ ಗಾಂಧಿಗೆ ಈ ವಿಷಯದ ಬಗ್ಗೆ ಮಾತನಾಡಲು ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ರು. अध्यक्ष महोदय, चीन का सवाल बहुत सेंसिटिव है. अगर कोई सुझाव ऐसा है देश के हित में. ಆದರೆ ಈ ಆರೋಪವನ್ನ ಬಿಜೆಪಿ ನಾಯಕರು ತಳ್ಳಿ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.